ಯೋಗ ವಾಸಿಷ್ಠ 6ನೇ ಭಾಗ. ಭೂಷಿಂಡುಡು ಎಂಬ ಕಾಗೆಯು ಹೇಳುತ್ತೆ, ಶರೀರವನ್ನು ದಂಡಿಸಬೇಕು, ಮನಸ್ಸನ್ನು ಸಂತೋಷವಾಗಿರುವಂತೆ ನೋಡಿಕೊಳ್ಬೇಕು, ಆಗ ಸಂತೋಷ ಇರುತ್ತೆ. ಸುಂದರವಾಗಿರುವವರು ಆನಂದವಾಗಿರುವುದಿಲ್ಲ, ಆದರೆ ಆನಂದವಾಗಿರುವವರೆಲ್ಲರೂ ಸುಂದರವಾಗಿರುತ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕು ಅಂತಂದರೆ, ಉತ್ತಮವಾದ ಗ್ರಂಥಗಳನ್ನು ಓದುವುದು, ಪೂಜೆ, ಧ್ಯಾನ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ ಮನಸ್ಸು ಶಾಂತವಾಗಿರುತ್ತೆ. ಹಾಗೂ ಮನಸ್ಸನ್ನು ಹೊರಗಿನ ವಿಷಯ ವಸ್ತುಗಳ ಕಡೆಗೆ ಹರಿಸದೆ ಒಳಗೆ ಕಳಿಸ್ತಾ ಇರಬೇಕು. ಆಗ ಅವನು ರಾಗದ್ವೇಷಗಳಿಂದ ಮುಕ್ತನಾಗ್ತಾನೆ. ವಸಿಷ್ಠರು ಹೇಳ್ತಾರೆ, ಓ ರಾಮ, ಭೂಷಿಂಡುಡು ಎನ್ನುವ ಕಾಗೆ ಸಾವಿರಾರು ವರ್ಷಗಳಿಂದಲೂ ಏಕೆ ಒಂದೇ ಕಡೆಯಲ್ಲಿ ಜೀವಿಸುತ್ತಿದೆ ಅಂತಂದರೆ, ಅದು ಯಾವಾಗಲೂ ತನ್ನೊಳಗೆ ಜೀವಿಸುತ್ತಿದೆ. ಹೊರಗಿನ ವಿಷಯಗಳ ಬಗ್ಗೆ ಚಿಂತಿಸುವುದಿಲ್ಲ. ತನ್ನೊಳಗೆ ಚಿಂತಿಸಲು ಈಗ ಇರುವ ಸ್ಥಳವೇ ಸಾಕು. ನಾನು ಯಾರು ಎಂದು ತಿಳಿಯಲು ಏನೂ ಬೇಕಾಗಿಲ್ಲ ಅಂತ ಹೇಳಿ ವಸಿಷ್ಠರು ಹೇಳ್ತಾರೆ ರಾಮನಿಗೆ.